ಇನ್ಫೆಕ್ಷನ್ ಕಂಟ್ರೋಲ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಥೆರಪಿ ತಗೊಳ್ಳೋದ್ರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಈ ಥೆರಪಿನಲ್ಲಿ ಫಸ್ಟ್ ಒನ್ ಬಂದು ಸರ್ಕ್ಯುಲೇಷನ್ ಅಂಡ್ ಹಾರ್ಟ್ ಹೆಲ್ತ್. ಹಾರ್ಟ್ ಹೆಲ್ತ್ ಅಂದ್ರೆ ನಮ್ದು ಹೃದಯದ ಶಕ್ತಿಗಳು ಏನೇನೆಲ್ಲ ಇಂಪ್ರೂವ್ ಆಗುತ್ತೆ ಅಂದ್ರೆ ಎನ್ಹಾನ್ಸ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ನಮ್ದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ಲ, ಬಾಡಿನಲ್ಲಿ ಬ್ಲಡ್ ಸಪ್ಲೈ ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನ್ಗೆ ಸಪ್ಲೈ ಆಗುತ್ತಲ್ಲ, ಅದು ಸರ್ಕ್ಯುಲೇಷನ್ ಈಸಿಯಾಗಿ ಆಗುತ್ತೆ. ಅದ್ರ ಜೊತೆಗೆ ರೆಡ್ಯೂಸ್ ಬ್ಲಡ್ ಪ್ರೆಷರ್, BP, ಯಾರ್ಯಾರಿಗೆಲ್ಲ BP ಇದೆ ಅವರಿಗೆ ಬ್ಲಡ್ ನಾರ್ಮಲ್ ಬ್ಲಡ್ ಪ್ರೆಷರ್ ಆಗುತ್ತೆ. ನಾರ್ಮಲ್ ಬ್ಲಡ್ ಪ್ರೆಷರ್ ಬಂದು 120/80 ಇರುತ್ತೆ, ಅದು ಯಾವಾಗಲೂ ನಾರ್ಮಲ್ ಮೇಂಟೆನೆನ್ಸ್ ಅಲ್ಲಿ ಕಾಪಾಡ್ಕೊಂಡು ಬರುತ್ತೆ. ಅದ್ರ ಜೊತೆಗೆ ಸ್ಟ್ರೆಂಥನಿಂಗ್ ಕಾರ್ಡಿಯಾಕ್ ಮಸಲ್ಸ್, ನಮ್ದು ಹಾರ್ಟ್ದು ಮಸಲ್ ಇದೆಯಲ್ಲ, ಮಾಂಸ ಖಂಡಗಳು ಅಂತ ಹೇಳ್ತೀವಿ, ಅದು ಸರ್ಕ್ಯುಲೇಷನ್ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಈ ಥೆರಪಿ ತಗೊಳ್ಳೋದ್ರಿಂದ. ಅದ್ರ ಜೊತೆಗೆ ಪೇನ್ ರಿಲೀಫ್ ಅಂಡ್ ಬೋನ್ ಹೆಲ್ತ್. ಪೇನ್ ಅಂದ್ರೆ ನೋವು ಕಡಿಮೆ ಆಗುತ್ತೆ. ನಮ್ದು ಯಾವುದೇ ಸೊಂಟ ನೋವು ಇರುತ್ತೆ, ಕಾಲು ನೋವು ಇರ್ತದೆ, ಜಾಯಿಂಟ್ ಪೇನ್ ಇರ್ತದೆ, ಕೈ ನೋವು ಇರುತ್ತೆ, ಆ ನೋವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಎಕ್ಸಾಂಪಲ್, ಇಂಪ್ರೂವ್ ಜಾಯಿಂಟ್ ಅಂಡ್ ಹ್ಯಾಂಡ್ ಮೊಬಿಲಿಟಿ ಅಂದ್ರೆ ಹ್ಯಾಂಡ್ ಶಕ್ತಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ರಿಲ್ಯೂಸ್ ಮಸಲ್ ಸ್ಟ್ರೆಸ್ನೆಸ್, ಮಸಲ್ಸ್ ಏನಾದರೂ ಸ್ಟ್ರೆಸ್ನೆಸ್ ಜಾಸ್ತಿ ಇದ್ರೆ ಅದು ಕಡಿಮೆ ಆಗುತ್ತೆ. ಈಗ ಏಜ್ ಆದವ್ರಿಗೆಲ್ಲ ಸ್ವಲ್ಪ ಬೋನ್ ಶಕ್ತಿ ಕಡಿಮೆ ಇರ್ತದೆ, ಕ್ಯಾಲ್ಶಿಯಮು ಮೆಗ್ನೀಷಿಯಮು ಇದೆಲ್ಲ ಕಡಿಮೆ ಇರೋದ್ರಿಂದ ಈ ಎಕ್ಸರ್ಸೈಸ್ ಈ ಥೆರಪಿ ತಗೊಳ್ಳೋದ್ರಿಂದ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ಟ್ರೆಂಥನಿಂಗ್ ಆಗ್ತಾ ಬೋನ್ ಡೆನ್ಸಿಟಿ ಅಂಡ್ ಸಪೋರ್ಟ್, ಬೋನ್ ಡೆನ್ಸಿಟಿ ಅಂತ ಹೇಳ್ತೀವಿ, ಅದ್ರದ್ದು ಸಪೋರ್ಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮೊದಲನಾಗದೆ ಕಾರ್ಡಿಯಾಕ್ ಆಕ್ಟಿವಿಟಿ, ಹಾರ್ಟ್ದ ಆಕ್ಟಿವಿಟಿ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಪೇನ್ ಕಡಿಮೆ ಆಗುತ್ತೆ, ಬೋನ್ದು ಶಕ್ತಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಡಯಾಬಿಟಿಕ್ ಮತ್ತೆ ಕಾರ್ಡಿಯಾಕ್ ಕಂಡೀಷನ್, ಯಾರ್ಯಾರಿಗೆ ಡಯಾಬಿಟಿಕ್ ಮತ್ತೆ ಕ್ರೋನಿಕ್ ಕಂಡೀಷನ್ ಲೈಕ್ ಹೈಪರ್ ಟೆನ್ಷನ್, ಕಿಡ್ನಿ ಡಿಸೀಸು ಮತ್ತೆ ಕ್ಯಾನ್ಸರ್ ರಿಲೇಟೆಡ್ ಏನೇ ತೊಂದರೆ ಇದ್ರೂ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಲೈಕ್ ಡಯಾಬಿಟಿಕ್ ಇರೋರಿಗೆ ಗ್ಲೂಕೋಸ್ ಲೆವೆಲ್ ಮೇಂಟೆನೆನ್ಸ್, ಮೆಟಬಾಲಿಕ್ ಬಾಡಿ ಮೆಕಾನಿಸಮ್ ಅಂತ ಹೇಳ್ತೀವಿ, ಆ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗೋಲ್ಲ, ನಾರ್ಮಲ್ ರೇಂಜ್ ಅಲ್ಲಿ ಕಾಪಾಡ್ಕೊಂಡು ಬರುತ್ತೆ. ಮತ್ತೆ ರೆಡ್ಯೂಸ್ ನ್ಯೂರೋಪಥಿಕ್ ಸಿಂಪ್ಟಮ್ಸ್, ನ್ಯೂರೋಪಥಿಕ್ ನರದ ರಿಲೇಟೆಡ್ ಪ್ರಾಬ್ಲಮ್, ಡಿಸೀಸ್ ಕಂಡೀಷನ್ ಏನೇ ಇದ್ರು ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬ್ಯಾಲೆನ್ಸ್ಡ್ ಬ್ಲಡ್ ಶುಗರ್ ಲೆವೆಲ್, ಬ್ಲಡ್ ಶುಗರ್ ಯಾವಾಗಲೂ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡುತ್ತೆ ಈ ಥೆರಪಿ ತಗೊಳ್ಳೋದ್ರಿಂದ. ಮತ್ತೆ ಮೆಂಟಲ್ ಹೆಲ್ತ್ ಅಂಡ್ ಸ್ಲೀಪ್ ಡಿಸಾರ್ಡರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತದೆ. ರೆಡ್ಯೂಸ್ ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಲೆವೆಲ್, ಸ್ಟ್ರೆಸ್ ಅಂದ್ರೆ ಬಾಡಿಗೆ ಸ್ಟ್ರೆಸ್ ಇರುತ್ತಲ್ಲ, ಆ ಆಂಗ್ಸೈಟಿ ಲೆವೆಲ್ ಕಡಿಮೆ ಆಗುತ್ತಾ ಹೋಗುತ್ತೆ. ಫಿಯರ್, ಭಯ ಇದ್ದು ಸರಿಯಾಗಿ ನಿದ್ರೆ ಬರ್ತಾ ಇರಲ್ಲ, ಏಜ್ ಆದವ್ರಿಗೆಲ್ಲ ಸ್ವಲ್ಪ ನಿದ್ರೆ ಬರಲ್ಲ ನೈಟ್ ಹೊತ್ತೆಲ್ಲ, ಈ ಸಮ್ಮರ್ ಟೈಮ್ ಆಗಿರೋದ್ರಿಂದ ನಿದ್ರೆ ಬರಲ್ಲ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಇಂಪ್ರೂವ್ ಕಾಗ್ನೇಟಿವ್ ಫಂಕ್ಷನ್, ನಮ್ದು ಬ್ರೈನ್ ಕಾಗ್ನೇಟಿವ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮೆಂಟಲ್ ಕ್ಲಿಯಾರಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇಲ್ಲದೆ ನಾರ್ಮಲ್ ಆಗಿ ನಿದ್ರೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಬಂದು ಡೈಜೆಸ್ಟಿವ್ ಸಿಸ್ಟಮ್ ಅಂದ್ರೆ ನಮ್ದು ಜೀರ್ಣಶಕ್ತಿ. ಈ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಪ್ರೊವೈಡ್ ನ್ಯೂಟ್ರಿಷನಲ್ ಅಬ್ಸಾರ್ಪ್ಷನ್, ನಾವೇನೇ ತಿಂದ್ರೂ ಅಬ್ಸಾರ್ಪ್ಷನ್ ಆಗ್ಬೇಕು ಅಂದ್ರೆ ಜೀರ್ಣ ಆಗ್ಬೇಕು, ಅದಕ್ಕೆ ಈ ಥೆರಪಿ ಯೂಸ್ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಬವಲ್ ಮೂವ್ಮೆಂಟ್ ಅಂದ್ರೆ ಡೈಲಿ ಮೋಷನ್ ಆಗೋದು, ರೆಗ್ಯುಲರ್ ಆಗಿ ಯಾರು ಫುಡ್ ತಗೊಂಡು ಡೈಲಿ ಯಾವಾಗಲೂ ಟಾಯ್ಲೆಟಿಗೆ ಹೋಗ್ತಾ ಇದ್ರೆ ಅದು ನಮ್ದು ಬಾಡಿ ಫಂಕ್ಷನ್, ಡೈಜೆಸ್ಟಿವ್ ಸಿಸ್ಟಮ್ ನಾರ್ಮಲ್ ಇದೆ ಅಂತ ಅರ್ಥ. ಪ್ರಾಪರ್ ಆಗಿ ಈ ಥೆರಪಿ ತಗೊಳ್ಳೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮ್ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ರೆಡ್ಯೂಸ್ ಇಂಟೆಸ್ಟೈನಲ್ ಇನ್ಫ್ಲಮೇಷನ್ ಅಂತ ಅಂದ್ರೆ ನಮ್ದು ಕರುಳುಗಳ ಇನ್ಫೆಕ್ಷನ್, ಅದನ್ನ ಕಡಿಮೆ ಮಾಡೋಕ್ಕೂ ಈ ಥೆರಪಿ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ವುಮೆನ್ ಸ್ಪೆಷಲೈಸ್ಡ್ ಹೆಲ್ತ್, ಮೆನ್ಸ್ಟ್ರುವಲ್ ಸೈಕಲ್, ಲೈಕ್ ನೀವು ಡೈಲಿ ಪೀರಿಯಡ್ಸ್ ಆಗ್ತಾರಲ್ವಾ, ಅದ್ರದ್ದು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋ ಚಾನ್ಸಸ್ ಆಗಿರ್ತದೆ. ಹಾರ್ಮೋನಲ್ ಬ್ಯಾಲೆನ್ಸ್, ನಮ್ದು ಹಾರ್ಮೋನಲ್ಸ್ ಡಿಫಿಷಿಯನ್ಸಿ ಇರೋದ್ರಿಂದ ಏರುಪೇರು ಆಗೋ ಚಾನ್ಸಸ್ ಇರ್ತದೆ. ಹಾರ್ಮೋನಲ್ಸ್ ಬ್ಯಾಲೆನ್ಸು ಇಂಪ್ರೂವ್ ಆಗ್ತಾ ಹೋಗಿರ್ತದೆ. ಮೆನೋಪಾಸ್ ಆದ ಟೈಮಲ್ಲಿ ಅಂದ್ರೆ ಪೀರಿಯಡ್ಸ್ ಆದ ಟೈಮಲ್ಲಿ ಪೇಯ್ನ್ ಇರುತ್ತಲ್ಲ, ಸಮ್ ಪರ್ಸನ್ಗೆ ಪೇಯ್ನ್ ಇರುತ್ತೆ, ಅದು ನಾರ್ಮಲ್ ಆಗ್ತಾ ಹೋಗುತ್ತೆ. ಈ ಥೆರಪಿ ತಗೊಳ್ಳೋದ್ರಿಂದ ಅದು ನಾರ್ಮಲ್ ಆಗ್ತಾ ಹೋಗುತ್ತೆ. ಮತ್ತೆ ಸ್ಟಿಮ್ಯುಲೇಷನ್ ಆಫ್ ಟೆಕ್ನಿಕಲ್ ಆ್ಯಂಡ್ ಇದ್ರ ರಿಲೇಟೆಡ್ ಇದೆಲ್ಲ ಆರ್ಗನು. ಫಸ್ಟ್ ಒನ್ ಕಾರ್ಡಿಯಾಕ್ ಸರ್ಕ್ಯುಲೇಷನ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಪೇಯ್ನು ಮತ್ತೆ ಬೋನ್ ರಿಲೇಟೆಡ್, ಸ್ಪೈನ್ ರಿಲೇಟೆಡ್ ಏನೇ ಪೇಯ್ನು ಅಥವಾ ಏನೇ ಪ್ರಾಬ್ಲಮ್ಸ್, ಡಿಸೀಸ್ ಕಂಡೀಷನ್ ಇದ್ರೂ ಇಂಪ್ರೂವ್ ಆಗ್ತಾ ಹೋಗ್ತದೆ. ಡಯಾಬಿಟಿಕ್, ಹೈಪರ್ ಟೆನ್ಷನ್, ನ್ಯೂರೋಪಥಿಕ್ ಡಿಸೀಸ್ ಕಡಿಮೆ ಆಗ್ತಾ ಹೋಗ್ತದೆ. ಮೆಂಟಲ್ ರಿಲೇಟೆಡ್ ಅಂದ್ರೆ ನಮ್ದು ಬ್ರೈನ್ ರಿಲೇಟೆಡ್ ಏನೇ ತೊಂದರೆ ಇದ್ರೂ, ಡಿಪ್ರೆಷನ್, ಸ್ಲೀಪಿಂಗ್ ಡಿಸಾರ್ಡರ್, ಆಂಗ್ಸೈಟಿ ಡಿಸಾರ್ಡರ್, ಸ್ಟ್ರೆಸ್ ಏನೇ ಇದ್ರೂ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆ ಡೈಜೆಸ್ಟಿವ್ ಸಿಸ್ಟಮ್, ನಮ್ದು ಹೊಟ್ಟೆನಲ್ಲಿರುವ ಜೀರ್ಣಶಕ್ತಿ ಕ್ರಿಯೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಅದು ಕಡಿಮೆ ಆಗ್ತಾ ಹೋಗ್ತದೆ. ಹ್ಯೂಮನ್ಸ್ಗೆ, ಲೇಡೀಸ್ಗೆ ಬಂದು ಏನೇ ಪೀರಿಯಡ್ಸ್ ಪ್ರಾಬ್ಲಮ್ಸ್, ಏನೇ ಯೂಟ್ರಸ್ ಗರ್ಭಕೋಶ ತೊಂದರೆ ಏನೇ ಇದ್ರೂ ಅದು ಕ್ಯೂರ್ ಆಗುತ್ತೆ. ಇದಿಷ್ಟು ಈ ಥೆರಪಿನಲ್ಲಿ ತಗೊಳ್ಳೋದ್ರಿಂದ, ಅದರಲ್ಲೂ ಫುಡ್ ಥೆರಪಿ ಅಂತ ಹೇಳ್ತಾರಲ್ಲ, ಇದ್ರ ತಗೊಳ್ಳೋದ್ರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.